ಗಳಾಗಿ ಮಹಿಳೆಗೆ ಹೋಗುವಂತ ಸ್ವತಂತ್ರ ಇರುವ ಭಾರತವಾಗಿತ್ತು. ಆದರೆ ಇಂದು ಹಾಡು ಹಗಲೇ ಒಬ್ಬ ಅಮಾಯಕನನ್ನು ಬರ್ಬರವಾಗಿ ಕೋಮು ಕ್ರಿಮಿಕೀಟಗಳು ಅದು ಎಷ್ಟೊಂದು ಬರ್ಬರವಾಗಿತ್ತು ಅಂತ ಹೇಳಿದರೆ ಪೋಸ್ಟ್ ಮಾರ್ಟಮ್ ಮಾಡಿದಂತಹ ವ್ಯಕ್ತಿ ಸಹ ಅದರ ಹೊಳಿಗೆ ಮಾಡಿದಂತಹ ವ್ಯಕ್ತಿ ಹೇಳ್ತಾರೆ 40ಕ್ಕಿಂತಲೂ ಹೆಚ್ಚಿನ ಚುಚ್ಚಿದಂತಹ ಆ ಒಂದು ಅಮಾಯಕವಾದ ಬರ್ಬರವಾದಂತಹ ಒಂದು ಹತ್ಯೆಯಾಗಿತ್ತು ಅಬ್ದುಲ್ ರಹಮಾನನದ್ದು. ಅದೇ ರೀತಿ ಇದರ ಮುಂಚೆಯೂ ಅಶ್ರಫ್ನಂತಹ ಒಬ್ಬ ಅಮಾಯಕ ನೆರೆ ರಾಜ್ಯದ ವ್ಯಕ್ತಿಯನ್ನು ಬರ್ಬರವಾಗಿ ಗುಂಪು ಹತ್ಯೆ ಮಾಡಲಾಗಿತ್ತು. ಇದೆಲ್ಲ ಯುಪಿಯಲ್ಲಿ ನಡೆಯುವಂತಹ ಉತ್ತರ ಪ್ರದೇಶದಲ್ಲಿ ನಡೆಯುವಂತಹ ಗುಂಪು ಹತ್ಯೆದ ಪ್ರಥಮ ಹಂತವಾಗಿದೆ. ಅದರಿಂದ ಕಾನೂನು ಪಾಲಕರಲ್ಲಿ ವಿನಯವಾಗಿ ನಾನು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಯಾರನ್ನು ನೋಡದೆ ಅದರ ಹಿಂದೆ ಅಡಗಿರುವಂತಹ ಶಕ್ತಿ ಅದು ಯಾವ ಅಡಗು ತಾಣದಲ್ಲಿ ಅಡಗಿಕೊಂಡರೋ ಅವರಿಗೆ ಯಾವ ರಾಜಕೀಯ ಶಕ್ತಿಗಳು ಬೆಂಬಲ ನೀಡುವುದಾದರೂ ನೀವು ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಬೇಕೆಂದೇಳಿ ನಾವಿಲ್ಲಿ SKSF ನ ಒಂದು ಮನವಿ. ಈ SKSF ಎಂಬುದು ಯಾವುದೇ ಯಾವುದೇ ಒಂದು ಕೋಮು ಕ್ರಿಮಿಯಾದಂತಹ ಕೋಮುವಾದದ ಹಿಂದೆ ಹೋದದ್ದಲ್ಲ. ನಾಡಿನಲ್ಲಿ ಸೌಹಾರ್ದತೆ ಬೇಕಾಗಿ ಜನವರಿ 26ರಂದು ದೇಶಾದ್ಯಂತ ಈ SKSF ಪ್ರಪಂಚದಾದ್ಯಂತ ಎಲ್ಲೆಲ್ಲ ಕಾರ್ಯಾಚರಿಸುತ್ತದೋ ಅಲ್ಲೆಲ್ಲ ಮಾನವ ಸರಪಳಿ ಎಂಬ ಸುಂದರವಾದ ಸೌಹಾರ್ದತೆಯ ಸಂದೇಶವನ್ನು ಸಾರಲು ಅಂತಹ ಒಂದು ಕಾರ್ಯ ಚಟುವಟಿಕೆಗಳನ್ನು ಮಾಡುವಂತಹ ಈ ದೇಶಕ್ಕೆ ಬೇಕಾಗಿ, ಈ ದೇಶದ ಅಭಿವೃದ್ಧಿಗೆ ಬೇಕಾಗಿ, ಈ ದೇಶದ ಸೌಹಾರ್ದತೆ ಸಹಬಾಳ್ವೆಗೆ ಬೇಕಾಗಿ ಒತ್ತು ನೀಡುವಂತಹ ಒಂದು ಸಂಘಟನೆಯಾಗಿದೆ SKSF. ಆ SKSF ನ ಸಕ್ರಿಯ ಕಾರ್ಯಕರ್ತನಾಗಿದ್ದಂತಹ ಒಬ್ಬ ಅಮಾಯಕನ ಅಬ್ದುಲ್ ರಹಮಾನ್ ಹತ್ಯೆಯಾಗಿದೆ. ಆ ಹತ್ಯೆಗೆ ನ್ಯಾಯ ಬೇಕೇ ಬೇಕು. ನೀವು ಹತ್ಯೆಯಾದ ನಂತರ ಮನೆಗಳಿಗೆ ಭೇಟಿ ನೀಡಿ ಪರಿಹಾರ ನೀಡುವುದರಿಂದ ಇಂತಹ ಕ್ರಮಗಳು, ಇಂತಹ ದುರ್ಮರಣಗಳು ಇಲ್ಲಿ ಕೊನೆಯಾಗುವುದಿಲ್ಲ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ರೋಗ ಬಂದು ಅದಕ್ಕೆ ಮದ್ದು ಮಾಡುವುದಕ್ಕಿಂತ ರೋಗ ಬರದೆ ಇಂತಹ ಹತ್ಯೆಗಳಿಗೆ ಕಾರಣವಾಗುವ ಕೋಮು ಪ್ರಚೋದಿತ ಭಾಷಣಗಾರರುಗಳನ್ನು ಯಾವುದೇ ನಿರ್ದಾಕ್ಷಿಣ್ಯವಿಲ್ಲದೆ ಇಲ್ಲಿ ಉಸ್ತುವಾರಿ ಸಚಿವರುಗಳು ಹೇಳುವಂತಹ ಹೇಳಿಕೆಗಳನ್ನು ನಾಚಿಸುವಂತಿದೆ. ಅವರಂತಹ ಹೇಳುವಂತಹ ಹೇಳಿಕೆಗಳು ಯಾವುದೆಂದರೆ ಅವರ ಹಿಂದೆ ಬೃಹತ್ತಾದ ಶಕ್ತಿ ಇದೆ, ಅವರ ಹಿಂದೆ ರಾಜಕಾರಣಿಗಳಿದ್ದಾರೆ, ಅವರಿಗೆ ಬೇಕಾದಂತಹ ಬೇಲ್ ಕೊಡುವಂತಹ ವ್ಯಕ್ತಿಗಳಿದ್ದಾರೆ. ನಿಮಗೆ ಅಧಿಕಾರ ನೀಡಿದ್ದು ಕೈಗೆ ಬಳೆ ತೊಟ್ಟು ಮನೆಯಲ್ಲಿ ಪಾತ್ರ ತೊಳೆಯಲಲ್ಲ. ಈ ರಾಜ್ಯದ ಅಡಿಯಾಗುವಂತಹ ಎಲ್ಲ ಕ್ರಿಮಿಕೀಟಗಳನ್ನು ಅವರಿಗೆ ಇಲ್ಲಿ ಬಂದಿಗೆ ಕರೆ ನೀಡಿದರು. ಎಷ್ಟೋ ಅಮಾಯಕ ವ್ಯಕ್ತಿಗಳಿಗೆ ಅಂದು 15ಕ್ಕಿಂತಲೂ ಹೆಚ್ಚು ಕಡೆಗಳಲ್ಲಿ ಚೂರಿ ಇರಿತವಾಗಿದೆ. ಎಷ್ಟೋ ಅಮಾಯಕ ವ್ಯಕ್ತಿಗಳ ಒಂದು ದಿನದ ಹೊಟ್ಟೆಗಿರುವಂತಹ ಅವರ ದಿನನಿತ್ಯದ ಆ ಒಂದು ಕಾರ್ಯಗಳಿಗೆ ಅಡ್ಡಿಯಾಗಿದೆ. ಅವರೆಲ್ಲ ಆ ದಿನದ ನಷ್ಟ ಪರಿಹಾರವನ್ನು ಆ ಬಂದಿಗೆ ಕರೆ ನೀಡಿದವರ ಸೊತ್ತಿನಿಂದ ಮುಟ್ಟುಗೋಲಾಕಿ ಅದಕ್ಕೆ ಪರಿಹಾರ ನೀಡಬೇಕೆಂದೇಳು ಈ SKSF ಮೂಲಕ ನಾವು ವಿನಂತಿಸ್ತಾ ಇದ್ದೇವೆ. ನಾನು ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ.